ಕಾರಾ. ಇದು ಧನುಷ್ ಅವರು ಮೇನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರುವಂತ ಒಂದು ತಮಿಳ್ ಚಿತ್ರ. ಇನ್ನ ಸಿನಿಮಾದ ಹೆಸರಿನ ಹಾಗೆ ಸಿನಿಮಾ ಖಾರವಾಗಿದ್ಯಾ ಅಂತ ಕೇಳೋದಾದ್ರೆ ಎಸ್, ಸ್ವಲ್ಪ ಖಾರವಾಗಿದೆ. ಆದ್ರೆ ತುಂಬಾ ಖಾರ ಅನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಖಾರವಾಗಿದೆ ಅಷ್ಟೇ. ಈಗ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ ಸಿಗುತ್ತೆ, ನೋಡ್ಬಿಡಿ. ಇನ್ನ ಸಿನಿಮಾ ನೋಡಿದಾದ್ಮೇಲೆ ನನಗೇನು ಅನ್ನಿಸ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಇನ್ನ ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿನ ಕಥಾನಾಯಕನ ಹೆಸರು ಕಾರ. ಇವನು ಸಾಧಾರಣ ಅಸಹಾಯಕ ಮನುಷ್ಯ. ಇವನು ಹಾಗೆ ಇವನ ಹೆಂಡತಿಯಾದ ಸಲ್ಲಿ ಜೊತೆಗೆ ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಆಸೆ ಕಟ್ಕೊಂಡಿರುವಂಥ ವ್ಯಕ್ತಿ. ಸೊ ಇದು ಅವನ ಒಂದು ಸೈಡ್ ಮುಖ, ಆದರೆ ಇನ್ನೊಂದು ಮುಖನೇ ಬೇರೆ ಇರುತ್ತೆ. ಅದು ಏನು ಅಂದರೆ, ಇವನಿಗೆ ಯಾವಾಗೆಲ್ಲ ದುಡ್ಡು ಬೇಕಾಗಿರುತ್ತೋ ಡಿಫ್ರೆಂಟ್ ಪ್ಲೇಸಲ್ಲಿ ಕದಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವನು ಇದೆಲ್ಲ ಯಾಕೆ ಮಾಡ್ತಿದ್ದಾನೆ, ಇವನು ಮಾಡೋ ಕೆಲಸದಿಂದ ಯಾರಿಗೆಲ್ಲ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ಇವನು ಮಾಡ್ತಿರೋ ಕೆಲಸದಿಂದ ಇವನಿಗೇನೆಲ್ಲ ಪ್ರಾಬ್ಲಮ್ ಹುಡ್ಕೊಂಡ್ ಬರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಈ ಥರ ರೈಟಿಂಗ್ ಹಾಗೆ ಧನುಷ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇಂಪ್ರೆಸ್ ಮಾಡ್ತು ಅಂತೀನಿ. ಧನುಷ್ ಅವರ ಆ್ಯಕ್ಟಿಂಗ್ ಮಾತ್ರ ಸಿನಿಮಾದಲ್ಲಿ ಡಾಮಿನೇಟ್ ಮಾಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಸೀಕ್ವೆನ್ಸಸ್ಗಳು ಸಿನಿಮಾಗೆ ಕನೆಕ್ಟ್ ಆಗೋ ರೀತಿ ಮಾಡಿಬಿಡುತ್ತೆ. ಲೈಕ್ ಸಿನಿಮಾದಲ್ಲಿ ಇರುವಂಥ ವರ್ಲ್ಡ್ ಬಿಲ್ಡಿಂಗ್ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ಗಳ ಆರ್ಕ್ ಆಗಿರ್ಬೋದು, ಎಲ್ಲವೂ ಕೂಡ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಸೆಟ್ ಆಗಿತ್ತು. ಈ ಒಂದು ಸಿನಿಮಾದಲ್ಲಿ ಬರುವಂಥ ಇಂಟರ್ವಲ್ ಬ್ಲಾಕ್ ಕೂಡ ಹೈ ಇಂಟೆನ್ಸಿಂಗ್ ಆಗಿರುತ್ತೆ. ಹಾಗೆ ಸಿನಿಮಾದಲ್ಲಿರುವಂಥ ಆಕ್ಷನ್ ಸೀನ್ಸ್ಗಳು ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲೇ ಶೂಟ್ ಮಾಡಿರೋದು ಇಷ್ಟ ಆಯಿತು. ಸೊ ಅದೇ ಹೇಳ್ತಾನಲ್ಲ, ಸಿನಿಮಾದಲ್ಲಿ ಧನುಷ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಹೋಲ್ ಆಫ್ ದ ಸಿನಿಮಾದಲ್ಲಿ ಡಾಮಿನೇಟ್ ಮಾಡುತ್ತೆ ಅಂತೀನಿ. ಅಷ್ಟು ಎಫೆಕ್ಟಿವ್ ಆಗಿ ಧನುಷ್ ಅವರ ಕ್ಯಾರೆಕ್ಟರ್ನ ಬರ್ಕೊಂಡು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೆಗೆಟಿವ್ಸ್: ಇದರಲ್ಲಿ ಇದ್ದಂಥ ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸ್ಟೋರಿ ಸೆಕೆಂಡ್ ಹಾಫ್ನಲ್ಲಿ ಹೋಗ್ತಾ ತುಂಬಾನೇ ಫ್ಲಾಟ್ ಆಯಿತು ಅನಿಸ್ತು. ಮೇಯ್ನ್ ಆಗಿ ಸಿನಿಮಾದ ಇಂಟರ್ವಲ್ ಬ್ಲಾಕ್ ನಂತರ ಸಿನಿಮಾದ ಸ್ಟೋರಿ ಏನಿದೆಯಲ್ಲ ತುಂಬಾ ರೊಟೀನ್ ಆಯಿತು, ಅಷ್ಟೇ ಸ್ಲೋ ಆಗಿ ಸಾಗುತ್ತೆ. ಅಂದರೆ ಸಿನಿಮಾ ಸ್ಟೋರಿ ಎಲ್ಲೂ ಕೂಡ ಕನೆಕ್ಟ್ ಆಗೋದಿಲ್ಲ, ಅಷ್ಟು ತುಂಬಾನೇ ಫ್ಲಾಟ್ ಆಗಿ ಸಾಗುತ್ತೆ ಸಿನಿಮಾದ ಸ್ಟೋರಿ. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಹೋಗ್ತಾ ಅಲ್ಲಲ್ಲಿ ಸ್ವಲ್ಪ ಡ್ರಾಕ್ ಫೀಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೇಯ್ನ್ ಆಗಿ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಡ್ರಾಮಾ ಅನ್ನೋದು ತುಂಬಾನೇ ಜಾಸ್ತಿ ಆಯಿತು. ಸೊ ಆದ್ರಿಂದ ಸಿನಿಮಾದ ಸ್ಟೋರಿ ಕನೆಕ್ಟ್ ಆಗೋದಿಲ್ಲ, ಸೊ ತುಂಬಾ ಸ್ಲೋ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಎಲಿಮೆಂಟ್ಗಳು ಸಿನಿಮಾದಲ್ಲಿ ನನಗೆ ಮೇಜರ್ ಆಗಿ ನೆಗೆಟಿವ್ ಅಂತ ಅನಿಸಿದ್ದು. ಇನ್ನು ಓವರ್ ಆಗಿ ಸಿನಿಮಾ ಹೇಗುಂಟು ಅಂತ ಕೇಳೋದಾದ್ರೆ, ಇದೊಂದು ಡೀಸೆಂಟ್ ಆಗಿರುವಂತ ಬಿಲೋ ಆವರೇಜ್ ಸಿನಿಮಾ ಅನ್ಬೋದು. ಇನ್ನು ನನ್ ಕೇಳೋದಾದ್ರೆ, ಇದೊಂದು ಒನ್ ಟೈಮ್ ನೋಡೋದಕ್ಕೆ ಬೆಸ್ಟ್ ಆಪ್ಷನ್ ಆದ್ರೂ ಆಗ್ಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಇಷ್ಟ ಆದ್ರೂ ಆಗ್ಬಹುದು ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಪ್ಪ. ಸೊ ಇದೇ ತರ ಯೂನಿಕ್ ಕಂಟೆಂಟ್ಗೋಸ್ಕರ ಮತ್ತೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.